ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ನಾನು ನಿನ್ನೆ ರಾತ್ರಿ UI ಸಿನಿಮಾನ ನೋಡ್ಕೊಂಡ್ ಬಂದೆ. ಖಂಡಿತವಾಗ್ಲೂ ನೀವು ಎಲ್ಲರೂ ನೋಡಿರ್ತೀರಿ ಅಂತ ಭಾವಿಸ್ತೀನಿ. ಇನ್ನೂ ಸಿನಿಮಾ ನೋಡಿಲ್ವಾ? ಹಾಗಿದ್ರೆ ಸಿನಿಮಾನ ನೋಡ್ಲಿಕ್ಕೆ ಹೋಗ್ಬೇಡಿ. ಎಸ್ ಸ್ನೇಹಿತರೆ, UI ಸಿನಿಮಾ ನಾನು ಒಂದು ನಾರ್ಮಲ್ ಸಿನಿಮಾ ಅಂತ ನೋಡಕ್ ಹೋದ್ರೆ ಸಿನಿಮಾ ನೋಡೋದನ್ನೇ ಬಿಟ್ಬಿಡಿ. ಎಸ್, ಹಿಂಗ್ ಹೇಳ್ತಾ ಈ ರಿವ್ಯೂನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, UI ಸಿನಿಮಾ ನಾವು ವಿಮರ್ಶೆಗೆ ಒಳಪಡುವಂತ ಸಿನಿಮಾ ಅಲ್ವೇ ಅಲ್ಲ. ಏನಪ್ಪ ವಿಶೇಷ ಅಂದ್ರೆ UI ಸಿನಿಮಾ ಏನಂದ್ರೆ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಆಗುವಂತ ದಿನನಿತ್ಯದ ಜೀವನದ ಘಟನೆಗಳು, ಈ ಸಮಾಜದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆ, ನಾವು ನಮ್ಮ ಯೋಚನೆಗಳು, ಹೀಗೆ ಹಲವು ಯೋಚನೆಗಳನ್ನ ಎಲ್ಲವನ್ನ ವಿಮರ್ಶೆ ಮಾಡ್ತಾ ಇದೆ. ಅಂದ್ರೆ UI ಸಿನಿಮಾ ನಾವು ವಿಮರ್ಶೆ ಮಾಡ್ಬೇಕು ಅನ್ಕೊಂಡಿರೋ ಸಿನಿಮಾ ಅಲ್ಲ, UI ಸಿನಿಮಾನೇ ನಮ್ಮನ್ನ ವಿಮರ್ಶೆ ಮಾಡ್ತಾ ಇದೆ. ಅದಕ್ಕೆ ಉಪೇಂದ್ರ ಅವರು ಹಲವು ಇಂಟರ್ವ್ಯೂಗಳಲ್ಲಿ ಹಲವು ಸಂದರ್ಶನ ಹೇಳಿದ್ದಾರೆ, ಈ ಸಿನಿಮಾನ ಎಲ್ರೂ ತಲೆ ಎತ್ತಿ ನೋಡ್ತೀರಾ ಅಂತ ಹೇಳಿದ್ದಾರೆ. ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಸಿನಿಮಾನ ನೀವು ತಲೆ ಎತ್ತಿ ನೋಡಿ, ಅಂದ್ರೆ ಅಲ್ಲಿ ಹೇಳ್ತಿರುವಂತ ವಿಚಾರಗಳನ್ನ, ಯೋಚನೆಗಳನ್ನ ಅಳವಡಿಸಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರ ಹಲವು ಸಿನಿಮಾಗಳಲ್ಲಿದ್ದಂತಹ ಟೈಟಲ್ ನಲ್ಲಿರುವಂತಹ ಡಿಫರೆಂಟ್ ಟೈಟಲ್ ಇಲ್ಲಿ ಕೂಡ ಕಾಣ್ತದೆ. ಒಂದು ಮನುಷ್ಯನ ಮೆದುಳಿನ ತೋರಿಸುತ್ತಾ, ಮೆದುಳಿನಲ್ಲಿ ಹಲವು ಟೈಟಲ್ಗಳು ಬರುತ್ತೆ, ಹೆಸರು ಬರುತ್ತೆ. ಆ ಮೆದುಳು ನೋಡಿದ್ಮೇಲೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾದಲ್ಲಿ ಮೊದಲಿಗೆ ಅವ್ರು ಹೇಳ್ತಾರೆ, ಬುದ್ಧಿವಂತರಾದ್ರೆ ನೀವು ಸಿನಿಮಾ ನೋಡ್ಲೇಬೇಡಿ, ಈಗಲೇ ಥಿಯೇಟರ್ ಇಂದ ಎದ್ದು ಹೋಗಿ ಅಂತ ಹೇಳ್ತಾರೆ. ದಡ್ಡರಾದ್ರೆ ಮಾತ್ರ ಸಿನಿಮಾನ ಪೂರ್ತಿ ನೋಡಿ ಅಂತ ಹೇಳ್ತಾರೆ. ಅಲ್ಲಿಯೇ ಕೂಡ ಜನರಿಗೆ ತಲೆಯಲ್ಲಿ ಹೊಳೆ ಬಿಡುವ ಮೂಲಕನೇ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನಿರ್ಬೋದು ಅಂತ ನಾವು ಕುತೂಹಲದಿಂದ ಕಾಯ್ತಾ ಇರ್ತೀವಿ. ಆಗ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ಇನ್ ದ ಸೆನ್ಸ್ ಆಫ್ ಸಿನಿಮಾದಲ್ಲಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಸಿನಿಮಾ ಬೇರೆ ಯಾವ ಸಿನಿಮಾ ಅಲ್ಲ, ಉಪೇಂದ್ರ ಅವರ UI ಸಿನಿಮಾನೇ ಅಲ್ಲಿ ಜನ ನೋಡಕ್ ಬಂದಿರ್ತಾರೆ, ಸಿನಿಮಾ ನೋಡ್ತಿರ್ತಾರೆ, ಎಲ್ಲ ಕೂಗುಡ್ತಿರ್ತಾರೆ, ಸಿನಿಮಾ ನೋಡಕ್ಕೆ ಜನ ಥಿಯೇಟರ್ ನಲ್ಲಿ ಪರದಾಡ್ತಿರ್ತಾರೆ. ಒಮ್ಮೆಲೆ ಹೊರಗಡೆ ಬರ್ತಾರೆ, ಏನೇನೋ ಅಂದ್ರೆ ಸಿನಿಮಾದಲ್ಲೇ ಒಂದು ಸಿನಿಮಾ ಸ್ಟಾರ್ಟ್ ಆಗಿರುತ್ತೆ. ಆ ಸಿನಿಮಾ ನೋಡಿ ಜನ ಯಾವ ತರ ಅಭಿಪ್ರಾಯ ಪಡಿಸ್ತಾರೆ, ಯಾವ ತರ ವ್ಯಕ್ತಪಡಿಸ್ತಾರೆ ಸಿನಿಮಾದಲ್ಲಿ ಉಪೇಂದ್ರ ಆಗ್ಲೇ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಈ ಸಿನಿಮಾನ ರಿವ್ಯೂ ಮಾಡಕ್ ಬರುತ್ತಾರೆ. ಯಾವ ರಿವ್ಯೂ ಕೂಡ ನಾರ್ಮಲ್ ಸಿನಿಮಾ ರಿವ್ಯೂ ಮಾಡೋ ತರ ಇದನ್ನ ಮಾಡಕ್ ಆಗ್ತಿರಲ್ಲ. ಸಿನಿಮಾದಲ್ಲಿರುವಂತ ಕಾನ್ಸೆಪ್ಟ್ ಗಳನ್ನ ಹೇಳಕ್ಕೆ ಆಗ್ತಿರಲ್ಲ. ಅದರಲ್ಲಿ ಒಬ್ಬ ಪ್ರಪಂಚದ ಖ್ಯಾತ ರಿವ್ಯೂ ಆ ಹಳೆಯ ಪುಸ್ತಕನ, ಆ UI ಪುಸ್ತಕನ ತೆಗೆದು ನೋಡಿದಾಗ ಒಂದು ಕತೆ ಓಪನ್ ಆಗುತ್ತೆ. ಅಲ್ಲಿಂದ ನಿಜವಾದ ಕತೆ ಸ್ಟಾರ್ಟ್ ಆಯ್ತು ಅಂತ ನಾವು ಅನ್ಕೊಳ್ತೀವಿ. ಅನ್ಕೊಂಡ್ರೆ ನಾವು ದಡ್ರು. ಅಲ್ಲಿಗೆ ಕತೆ ಸ್ಟಾರ್ಟ್ ಆಗಿರಲ್ಲ. ಯಾಕಂದ್ರೆ ನಿಜವಾಗ್ಲೂ ಕಥೆನೇ ಅಲ್ಲ, ಇದು ಸಮಾಜದಲ್ಲಿ ಆಗು ಹೋಗುವಂತ ಪರಿಸ್ಥಿತಿಗಳಿಗೆ ಕನ್ನಡಿ ಹಿಡಿದಂತಾಗಿ ಹೇಳಿದ್ದಾರೆ. ಎಸ್ ಸ್ನೇಹಿತರೆ, ಅಷ್ಟಕ್ಕೂ ಈ ಉಪೇಂದ್ರ ಅವರ UI ಸಿನಿಮಾದಲ್ಲಿ ಕಥೆನೇ ಇಲ್ಲ. ಕಥೆನೇ ಇಲ್ವಾ? ವೈ ಕಥೆನೇ ಇಲ್ಲ? ಅದು ಏಕೆ ಕಥೆನೇ ಇಲ್ಲ ಅಂದಕ್ಷಣ 3 ವರ್ಷ ಯಾಕೆ UI ಇಷ್ಟು ಶ್ರಮ ಪಟ್ರು ಅಂತ ಹೇಳಿದಾಗ, UI ಸಿನಿಮಾ ನಾವು ಹೇಗ್ ಅನ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಈಗ ನೀವು ಸಿನಿಮಾನ ರಾಜಕೀಯ ಅಂತ ಅನ್ಕೊಂಡು ಹೋದ್ರೆ ಉಪೇಂದ್ರ ಅವರೇ ಹಲವು ವರ್ಷಗಳಿಂದ ಪ್ರತಿಪಾದಿಸುವ ಪ್ರಜಾಕೀಯ ತರ ಕಾಣುತ್ತೆ. ಇಲ್ಲ, ಉಪೇಂದ್ರ ಅವರ UI ಸಿನಿಮಾ ಒಂದು ಆಧ್ಯಾತ್ಮಿಕ ಅಂತ ಅನ್ಕೊಂಡು ಹೋದ್ರೆ ಒಂದು ದೊಡ್ಡ ಪ್ರವಚನ ತರ ಕಾಣುತ್ತೆ. ಇಲ್ಲ, ಇದೊಂದು ನಾರ್ಮಲ್ ಸಿನಿಮಾ ಅಂತ ಅನ್ಕೊಂಡು ಹೋದ್ರೆ ಕಮರ್ಷಿಯಲ್ ಆಗಿ ಒಂದು ವ್ಯಕ್ತಿ ಇರುತ್ತಾನೆ, ಆ ವ್ಯಕ್ತಿ ಒಂದು ಹಾಡು ಹೀರೋಣಿ ತರ ಕಮರ್ಷಿಯಲ್ ತರ ಕಾಣುತ್ತೆ. ಅಂದ್ರೆ ನೀವು ಯಾವ ತರ ಯೋಚನೆ ಮಾಡ್ತೀರಾ ಆ ಯೋಚನೆಗೆ ಡಿಪೆಂಡ್ ಆಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಉಪೇಂದ್ರ ಅವರ ಹಲವು ಸಿನಿಮಾಗಳನ್ನ ಫಾಲೋ ಮಾಡ್ತಾ ಬಂದಿರೋ ನನಗೆ ಉಪೇಂದ್ರ ಅವರಲ್ಲಿ ತುಂಬಾ ವಿಶೇಷವಾಗಿ ಅನಿಸುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಉಪೇಂದ್ರ ಅವರು ತಾವು ಯಾವುದೇ ಹೇಳ್ಬೇಕಂದ್ಕೊಂಡ್ರೆ ವಿಷಯನ ಒಂದು ಪಾತ್ರದ ಮೂಲಕ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಉಪೇಂದ್ರ ಸಿನಿಮಾ ತಗೊಳ್ಳಿ. ಉಪೇಂದ್ರದಲ್ಲಿ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಈ ತರ 3 ಕಾಲಗಳನ್ನ ಒಂದು ಹುಡುಗಿ ರೂಪದಲ್ಲಿ, ಒಂದು 3 ಹೀರೋಯಿನ್ ರೂಪದಲ್ಲಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಆ ಒಂದು ಚಾಂದಿನಿ ಅನ್ನೋ ಕ್ಯಾರೆಕ್ಟರ್ ಮುಖಾಂತರ ಹಲವು ವಿಷಯ ಹೇಳ್ತಾರೆ. ಕ್ಯಾರೆಕ್ಟರ್ ಮುಖಾಂತರ ವಿಷಯಗಳನ್ನ ಫಿಲಾಸಫಿ ರೀತಿಯಲ್ಲಿ ಹೇಳುವುದರಲ್ಲಿ ಉಪೇಂದ್ರ ಅವರು ನಿಸ್ಸೀಮರು. ಅದೇ ರೀತಿ ಅದೇ ವಿಷಯನ UI ಕೂಡ ಅಲ್ಲಿ ಮುಂದುವರಿಸಿದ್ದಾರೆ. ಒಬ್ಳು ತಾಯಿ ಇರ್ತಾಳೆ, ತಾಯಿ ಮೇಲೆ ಅತ್ಯಾಚಾರ ನಡೆಯುತ್ತೆ. ಆ ಅತ್ಯಾಚಾರ ನಡೆದ ಮೇಲೆ ತಾಯಿ 2 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಆ 2 ಮಕ್ಕಳು, ಅದರಲ್ಲಿ ಒಂದು ಮಗು ಕೆಟ್ಟದ್ದು, ಇನ್ನೊಂದು ಮಗು ಒಳ್ಳೆಯದು. ಆ ಸೂಚನೆಗೆ ಆ ಕೆಟ್ಟ ಮಗು ಆ ತಾಯಿ ಮೇಲೆ ಆಗಿರುವಂತ ಅತ್ಯಾಚಾರವನ್ನ ಯಾವ ರೀತಿ ಆ ಅತ್ಯಾಚಾರದ ರಿವೆಂಜ್ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ ಅನ್ನೋದು ಸಿಂಪಲ್ ಆಗಿ ಅನ್ಸುತ್ತೆ. ನಾನು ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದಾಗ ಈ ತರ ಸಿಂಪಲ್ ಆಗಿ ನಂಗೆ ಅನ್ಸುತ್ತೆ. ಇಲ್ಲಪ್ಪ, ನಾನೊಬ್ಬ ಉಪೇಂದ್ರ ಅವರ ಅಭಿಮಾನಿ, ನನಗೆ ಉಪೇಂದ್ರ ಅವರು ಹೇಳ್ತಿರುವ ಫಿಲಾಸಫಿ ವಿಚಾರಗಳಿಗೆ ಗೊತ್ತು, ನಾನು ಹಲವು ವಿಷಯಗಳನ್ನ ಆಲ್ರೆಡಿ ಅಭ್ಯಾಸ ಮಾಡಿದ್ದೀನಿ ಅಂತ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿ ನೋಡಿದಾಗ ಇದು ಕಥೆನೇ ಅಲ್ಲ, ಇದು ಜಸ್ಟ್ ಒಂದು ಸಿಂಬಾಲಿಕ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾದ ಕಥೆ ಏನಪ್ಪಾ ಅಂದ್ರೆ, UI ಸಿನಿಮಾದಲ್ಲಿ ಈ ಒಂದು ಒಳ್ಳೆಯ ಮನಸ್ಥಿತಿ ಇಟ್ಟುಕೊಂಡು ಈ ಸಮಾಜದಲ್ಲಿರುವಂತಹದ್ದು, ಪ್ರಕೃತಿಯಲ್ಲಿರುವಂತದ್ದು, ರಾಜಕೀಯ, ಸಮಾಜ, ಪ್ರಕೃತಿ, ರಾಜಕೀಯ, ಇನ್ನಿತರ ಹಲವು ವಿಷಯಗಳು, ಸಾಮಾಜಿಕ ಜಾಲತಾಣ ಎಲ್ಲಾ ವಿಷಯಗಳಲ್ಲಿ ನಾವು ಒಳ್ಳೆಯ ವಿಷಯ ತಗೊಂಡು ಒಳ್ಳೆಯ ಮನಸ್ಸಿಂದ ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಹೋದ್ರೆ ನಮ್ಗೆ ಇದು ಒಳ್ಳೇದೇ ಮಾಡುತ್ತೆ. ಇಲ್ಲಪ್ಪ, ಅದನ್ನ ನಾವು ಕೆಟ್ಟದ್ದ ಯೋಚನೆ ಮಾಡಿ ಕೆಟ್ಟ ರೀತಿಯಲ್ಲಿ ಬಳಸ್ತಾ ಹೋದ್ರೆ ಅದು ನಮಗೆ ಕೆಟ್ಟದ್ದನ್ನೇ ಮಾಡುತ್ತೆ ಅನ್ನೋದನ್ನ ಹೇಳಿಕೊಟ್ಟಿದ್ದಾರೆ. ಹೀಗೆ ಈ ಸಿನಿಮಾ ನೋಡ್ತಾ ಹೋದಾಗ ಒಂದು ಪಾತ್ರವನ್ನ ಯಾವ ತರ ಹಂಚಿಕೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಈಗ ರಾಜಕೀಯ ಅಂತ ಬಂದಾಗ ರವಿಶಂಕರ್ ಅವರ ಪಾತ್ರ ಬರುತ್ತೆ. ಅದು ರಾಜಕೀಯನ ಸಿಂಬಲೈಸ್ ಮಾಡ್ತಾ ಹೋಗುತ್ತೆ.
ಇನ್ನು ಒಂದು ಮೀಡಿಯಾ, ಇವತ್ತಿನ ಜನರಿಗೆ ಮೀಡಿಯಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಕ್ರಾಂತಿ. ಅಂತ ಮೀಡಿಯಾನ ಒಂದು ತೋರಿಸಿ ಸಿಂಬಲ್ ಮಾಡ್ಲಿಕ್ಕೆ ಸಲಗು ಕಲರ್ ಪಾತ್ರನ ಜೋಕರ್ ರೂಪದಲ್ಲಿ ತೋರಿಸಿದ್ದಾರೆ. ಇನ್ನು ರೀಶ್ಮಾ ನಾಣಯ್ಯ ನಾಯಕಿಯವರ ಪಾತ್ರ ಕಂಡಾಗ ಅದು ಏನ್ ಹೇಳ್ಕೊಟ್ಟಿದೆ ಅಂದ್ರೆ ಇವತ್ತಿನ ಕೆಟ್ಟದ್ದು, ಇವತ್ತಿನ ಆಗುಹೋಗುಗಳನ್ನ ಜಾಸ್ತಿ ಪ್ರಚೋದನೆ ಮಾಡುತ್ತಿರುವುದು. ಆ ಒಂದು ನಾಯಕಿಯ ಪಾತ್ರಕ್ಕೆ ಒಳ್ಳೆಯದು ಸತ್ಯ ಅಂತ ಕಂಡಾಗ ಭಯ ಆಗ್ತಾ ಹೋಗುತ್ತೆ. ಅದೇ ಒಂದು ಕೆಟ್ಟದ್ದು ಅಂತಾಗ ಪ್ರಚೋದನೆ ಮಾಡಿ ಕೆಟ್ಟದ್ದನ್ನ ಆಕೆ ಬಯಸ್ತಾ ಹೋಗ್ತಾಳೆ. ಅಂದ್ರೆ ಆ ನಾಯಕಿಯ ಪಾತ್ರದ ಮುಖಾಂತರ ಜನ ಯಾವ ತರ ಇರುತ್ತೆ, ಇವತ್ತಿನ ಜನಕ್ಕೆ ಕೆಟ್ಟದ್ದು ಅಂದ್ರೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಒಳ್ಳೆಯದನ್ನ ಹೇಳ್ತಾ ಹೋದಾಗ ಅದನ್ನ ನಂಬುವ ಪ್ರಯತ್ನ ಇರ್ತಾರೆ ಹೊರತು ಅದನ್ನ ತೆಗೆದುಕೊಳ್ಳಲು ಅವರಿಗೆ ಸಾಧ್ಯ ಆಗುತ್ತಿಲ್ಲ ಅನ್ನೋದನ್ನ ಒಂದು ನಾಯಕಿಯ ಪಾತ್ರ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಪಾತ್ರ ಜ್ಯೋತಿಷ್ಯ. ಜ್ಯೋತಿಷ್ಯ ಯಾವ ತರ ಇವತ್ತು ಡಾಂಬಿಕ ಜ್ಯೋತಿಷ್ಯ ಇದೆ, ಜ್ಯೋತಿಷ್ಯ ಪಾತ್ರದಲ್ಲಿ ಯಾವ ತರ ಜನರನ್ನ ಕುರುಡು ಮಾಡ್ತಾ ಇದ್ದಾರೆ, ಯಾವ ತರ ಜನ ಅದನ್ನ ನಂಬ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ಒಂದು ಕಲ್ಕಿಯ ಒಂದು ಆ ಹುಟ್ಟುವ ಒಂದು ಪ್ರಕ್ರಿಯೆಯಲ್ಲಿ ಜ್ಯೋತಿಷ್ಯರು ಕೂಡ ಇವರು ಹೇಳಿದ್ದಾರೆ. ಇದೇ ರೀತಿ ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಇದು UI ಸಿನಿಮಾ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಅವರು ನೀವು ಇದೇ ತರ ತಿಳ್ಕೊಳ್ಳಿ, ಇದೇ ತರ ಮಾಡ್ಕೊಳ್ಳಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ನೀವು ಅದನ್ನ ರಾಜಕೀಯವಾಗಿ ತಿಳ್ಕೊಂಡ್ರೆ ರಾಜಕೀಯ ಅಂತಾನೆ ಅನ್ಸ್ತಾ ಹೋಗುತ್ತೆ. ಇಲ್ಲ ನಾನು ಸಾಮಾಜಿಕವಾಗಿ ತಿಳ್ಕೊಂಡ್ರೆ ಸಾಮಾಜಿಕ ಅನ್ಸುತ್ತೆ. ಇಲ್ಲ ನಾನು ಇದನ್ನ ಮಾಧ್ಯಮದವ್ರನ್ನ ಹೀಯಾಳಿಸಕ್ಕೆ ಸಿನಿಮಾ ಮಾಡಿದಾರೆ ಅಂತ ಅನ್ಕೊಂಡ್ರೆ ಮಾಧ್ಯಮದವ್ರು ಹೀಯಾಳಿಸ್ದಂಗೆ ಅಂತ ಅನ್ಸುತ್ತೆ. ಅದೇ ನೀವು ಯಾವ ತರ ಅದನ್ನ ಅನ್ಕೊಳ್ತೀರಾ ಆ ತರ ಸಿನಿಮಾ ಹೋಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಈಗಾಗಲೇ ಹಿಂದೆ UI ಟೀಮ್ ಅವರೇ ಬಿಟ್ಟಿರುವಂತ ವಾರ್ನರ್ ಅಂತ ಕೊನೆಯದಾಗಿ ಬರುತ್ತೆ. ಅಲ್ಲಿ ಗುರುಪ್ರಸಾದ್ ಅವರ ನಟನೆ ಕೂಡ ತುಂಬಾ ಅದ್ಭುತವಾಗಿದೆ. ಧರ್ಮದ ಆಧಾರದ ಮೇಲೆ ಎಲ್ಲ ಹುಟ್ಟಿರುವ ಮಕ್ಕಳಿಗೆ ಅವರ ಶೀಲನ ಓದ್ತಾ ಇರೋ ಆ ಪ್ರಕ್ರಿಯೆ ಅಂದ್ರೆ ಯಾವ ತರ ಸಮಾಜದಲ್ಲಿ ಇಷ್ಟೆಲ್ಲ ಕೆಟ್ಟು ಹೋಗಿದೆ, ಸಮಾಜ ಕೊಳೆತು ನಾರುತ್ತಿದೆ. ಆದ್ರೂ ನಮ್ಮ ಸಮಾಜದ ಜನರಿಗೆ ಅದ್ಯಾವುದೂ ಬೇಕಾಗಿಲ್ಲ. ಜನರಿಗೆ ಬೇಕಾಗಿರೋದು ಕೇವಲ ಆಡಂಬರದ ಬದುಕು. ನಾವು ಕ್ರಿಕೆಟ್ ನೋಡ್ತಾ ಇರೋದಾಗಿರ್ಬೋದು, ಮಂಗಳ ಗ್ರಹದಲ್ಲಿ ಯಾವುದೋ ಒಂದು ನೌಕೆ ಬಿಟ್ಟಿದ್ದಾರೆ ಅಂತ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನನ್ನ ಇರುವ ಸ್ಥಳದಲ್ಲಿ ಆಗಿರುವಂತಹ ಕೆಟ್ಟು ಹೋಗಿರುವಂತಹ ಸ್ಥಳವನ್ನು ನೋಡ್ತಾ ಇಲ್ಲ. ಅಂದ್ರೆ ಅವ್ರು ಹೇಳಿಕೊಟ್ಟಿರೋ ವಿಷಯ ಏನಪ್ಪಾ ಅಂದ್ರೆ ಈ ಸಮಾಜ ಕೆಟ್ಟು ಹೋಗಿದ್ರು ಪರವಾಗಿಲ್ಲ, ನಾವ್ ಇನ್ಯಾವುದೋ ಯೋಚನೆ ಮಾಡ್ತೀನಿ, ನನಗೆ ಇದ್ಯಾವುದೂ ಬೇಕಾಗಿಲ್ಲ, ನನಗೆ ನನ್ನ ಸ್ವಾರ್ಥ, ನನ್ನ ಆಡಂಬರದ ಬದುಕು, ನನ್ನ ಡಾಂಬಿಕ ಜೀವನನೇ ನನಗೆ ಮುಖ್ಯ ಹೊರತು ಇಲ್ಲಿನ ಕೆಟ್ಟು ಹೋಗಿರುವ ರಸ್ತೆ, ಕೊಳಚೆ, ಚರಂಡಿ ಈ ತರ ಇಲ್ಲೆಲ್ಲ ಸಮಾಜ ಒಂದೇ ಅಲ್ಲ, ಸಮಾಜ ಕೆಟ್ಟೋಗಿರೋ ಸಮಾಜನ ತೋರಿಸ್ತಾರೆ. ಇಷ್ಟು ಕೆಟ್ಟೋಗಿರೋ ಸಮಾಜನ ನಾವು ಒಪ್ಕೊಳಕ್ ರೆಡಿ ಇದೀನಿ ಹೊರತು ಅಂದ್ರೆ ಈ ತರ ಸಮಾಜನ ಹೀಯಾಳಿಸುವ ಪ್ರಕ್ರಿಯೆಯಲ್ಲಿ ಆಗ ಕೊನೆಯದಾಗಿ ಆ ಈ ಕಲ್ಕಿ ಮತ್ತು ಸತ್ಯದ ಪಾತ್ರದ ನಡುವೆ ಹೋರಾಟ ನಡೀತಾ ಇತ್ತು. ಸತ್ಯ ಒಂದು ಸನ್ನಿವೇಶದಲ್ಲಿ ಸತ್ಯ ಪಾತ್ರ ದೇವರನ್ನ ಇನ್ನೇನು ತುಳಿಬೇಕನ್ನೋ ಅಷ್ಟರಲ್ಲಿ ಜನ ಆತನಿಗೆ ಕಲ್ಲಿಂದ ಎಸ್ತಾರೆ. ಯಾಕೆ ಬಂತು ಸೀನ್ ಅನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂತಹ ಅಂದ್ರೆ ಸಮಾಜದಲ್ಲಿ ನಾವು ಸತ್ಯನ ಹೇಳ್ತಾ ಹೋದಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಯಾರು ಇಲ್ಲ, ಕಡಿಮೆ ಇದ್ದಾರೆ. ಸತ್ಯನ ಖುಷಿ ಪಡ್ತಾರೆ, ಬಟ್ ಅದೇ ಸತ್ಯನ ನೀವು ಒಪ್ಕೊಳ್ಳಿ ಅಂದಾಗ ಯಾರು ಕೂಡ ಒಪ್ಪಲ್ಲ ಅನ್ನೋದನ್ನ ತುಂಬಾ ಸಿಂಬಾಲಿಕ್ ಆಗಿ ಅಲ್ಲಿ ಪ್ರಯತ್ನ ಪಟ್ಟು ಹೇಳಿದ್ದಾರೆ. ಇದೇ ರೀತಿ UI ಸಿನಿಮಾದಲ್ಲಿ ಹಲವು ಲೇಯರ್ಗಳಿವೆ, ಹಲವು ಡಿಕೋಡ್ ಮಾಡುವ ಅಂಶಗಳಿವೆ. ಎಲ್ಲವನ್ನ ಡಿಕೋಡ್ ಮಾಡ್ಬೇಕಾಗತ್ತೆ. UI ಸಿನಿಮಾನ ನಾವು ನಿನ್ನೆ ರಾತ್ರಿ ನೋಡ್ಕೊಂಡು ಬಂದ್ವಿ. ನಮಗಂತೂ ಖುಷಿ ಅನಿಸ್ತು. ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ನೀವು ಕೂಡ ಸಿನಿಮಾನ ಆದಷ್ಟು ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾ ಹೇಗಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವಾಗ ಸ್ನೇಹಿತರೆ, ಇನ್ನು ಯಾರೆಲ್ಲ ಈ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡೋದಕ್ಕ ನಮ್ಮ ಪ್ರೋತ್ಸಾಹಿಸಿ. ಇದೇ ರೀತಿ ಹಲವು ಸಿನಿಮಾಗಳ ರಿವ್ಯೂಗಳು ಈ ಚಾನಲ್ ಬರ್ತಾ ಇರುತ್ತೆ, ನೋಡಿ ಹಾರೈಸಿ. ಥ್ಯಾಂಕ್ ಯು.